ಈ ಗೀತೆಗೆ ಸಾಹಿತ್ಯ ಬರೆದವರು ವಿಜಯಪುರ ಜಿಲ್ಲೆಯ ಚಡ್ಚನ್ ತಾಲೂಕಿನ ದೇವರನಿಂಬರ್ಗಿ ಗ್ರಾಮದ ನಿಮ್ಮ ಪುಟ್ಟ ಗಾಯಕಿ ಸೌಮ್ಯ ಅಂಬಣ್ಣ ಪೂಜಾರಿ ಮತ್ತು ಹಾವೇರಿ ಜಿಲ್ಲೆಯ ಶಿವ ಹಡ್ಪರ್. ಗಾಯನ ಮಾಡಿದವರು ಸೌಮ್ಯ ಅಂಬಣ್ಣ ಪೂಜಾರಿ. ಧ್ವನಿ ಮುದ್ರಣ ಸೌಮ್ಯ ರೆಕಾರ್ಡಿಂಗ್ ಸ್ಟುಡಿಯೋ ಚಡಚನ. ಇವರ ಮೊಬೈಲ್ ನಂಬರ್ 9743036666. ಇದ್ರ ಇರ್ಬೇಕ ನಿಮ್ಮಂತವರ ಹಡಪದ ಅಪ್ಪನವರು ಲೋಕ ಕಲ್ಯಾಣಕ್ಕಾಗಿ ದುಡಿತಾರ. ಅವರೇ ನಮ್ಮ ಹಡಪದ ಅಪ್ಪನವರು. ಅವರೇ ನಮ್ಮ ಹಡಪದ ಅಪ್ಪನವರು. ಇದ್ರ ಇರ್ಬೇಕ ನಿಮ್ಮಂತವರು ಹಡಪದ ಅಪ್ಪನವರು ಲೋಕ ಕಲ್ಯಾಣಕ್ಕಾಗಿ ದುಡಿದವರು. ಇವರೇ ನಮ್ಮ ಹಡಪದ ಅಪ್ಪನವರು. ಇವರೇ ನಮ್ಮ ಹಡಪದ ಅಪ್ಪನವರು. ವಿಜಯಪುರ ಜಿಲ್ಲೆಯದವರು, ಬಾಗೇವಾಡಿ ತಾಲೂಕಿನವರು, ಮಸದಿನಾಳ ಊರಿನವರು, ಪತ್ನಿ ನಿಂಗಮ್ಮನವರು. ಹಿಡೀ ಕರ್ನಾಟಕದಾಗ ಹೆಸರ ಮಾಡಿರಿ ನೀವ ನಮ್ಮ ಗುರುಗಳು. ಅವರೇ ನಮ್ಮ ಹಡಪದ ಅಪ್ಪನವರು. ಅವರೇ ನಮ್ಮ ಹಡಪದ ಅಪ್ಪನವರು. ಇದ್ರ ಇರ್ಬೇಕ ನಿಮ್ಮಂತವರು ಹಡಪದ ಅಪ್ಪನವರು ಲೋಕ ಕಲ್ಯಾಣಕ್ಕಾಗಿ ದುಡಿದವರು. ಇವರೇ ನಮ್ಮ ಹಡಪದ ಅಪ್ಪನವರು. ಇವರೇ ನಮ್ಮ ಹಡಪದ ಅಪ್ಪನವರು. ವಚನಗಳು ಬರೆದರು ಮಲ್ಲಕಂಬದಲ್ಲಿ, ಇತಿಹಾಸ ಬರೆದರು. ಎಲ್ಲರಿಗೂ ಒಂದು ಸೂತ್ರ ಇವರಾದರು, ಎಲ್ಲರ ಅಭಿಮಾನ ಪಡೆದರು. ಅವರೇ ನಮ್ಮ ಹಡಪದ ಅಪ್ಪನವರು. ಅವರೇ ನಮ್ಮ ಹಡಪದ ಅಪ್ಪನವರು. ಇದ್ರ ಇರ್ಬೇಕ ನಿಮ್ಮಂತವರು ಹಡಪದ ಅಪ್ಪನವರು ಲೋಕ ಕಲ್ಯಾಣಕ್ಕಾಗಿ ದುಡಿತಾರ. ಅವರೇ ನಮ್ಮ ಹಡಪದ ಅಪ್ಪನವರು. ಅವರೇ ನಮ್ಮ ಹಡಪದ ಅಪ್ಪನವರು. ಶತಮಾನದಲ್ಲಿ ವಚನಗಳು ಬರೆದರು ಅಣ್ಣ ಬಸವಣ್ಣನವರು. ಬಲ್ಲಿಗೆ ಉಂಟಾದವರು ವಚನಗಳ ಮೂಲಕ ಅಜ್ಞಾನಿಗೆ ದಾರಿ ತೋರಿದರು, ಬಡವ ಜನರಿಗೆ ದಾನ ಮಾಡಿದರು. ಅವರೇ ನಮ್ಮ ಹಡಪದ ಅಪ್ಪನವರು. ಅವರೇ ನಮ್ಮ ಹಡಪದ ಅಪ್ಪನವರು. ಇದ್ರ ಇರ್ಬೇಕ ನಿಮ್ಮಂತವರು ಹಡಪದ ಅಪ್ಪನವರು ಲೋಕ ಕಲ್ಯಾಣಕ್ಕಾಗಿ ದುಡಿತಾರ. ಅವರೇ ನಮ್ಮ ಹಡಪದ ಅಪ್ಪನವರು. ಅವರೇ ನಮ್ಮ ಹಡಪದ ಅಪ್ಪನವರು.
ನಮ್ಮ ಹಡಪದ ಅಪ್ಪನವರು, ಅವರೇ ನಮ್ಮ ಹಡಪದ ಅಪ್ಪನವರು. ಇರ್ಬೇಕ ನಿಮ್ಮಂತವರು ಹಡಪದ ಅಪ್ಪನವರು, ಲೋಕ ಕಲ್ಯಾಣಕ್ಕಾಗಿ ದುಡಿದವರು, ಅವರೇ ನಮ್ಮ ಹಡಪದ ಅಪ್ಪನವರು, ಅವರೇ ನಮ್ಮ ಹಡಪದ ಅಪ್ಪನವರು.